ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭದ್ರಾ ಮತ್ತು ವಿದ್ಯಾ ಇಬ್ಬರು ಕೂಡ ಒಂದಾಗೇ ಬಿಟ್ರು. ಇದರ ಜೊತೆಗೆ ಇತ್ತ ಕಡೆ ಈಶ್ವರ್ಯ ಬಂಡವಾಳವನ್ನ ಎಲ್ಲರ ಮುಂದೆ ಕೂಡ ಇಲ್ಲಿ ವಿದ್ಯಾ ಬಯಲು ಮಾಡಿದ್ಲ. ಏನಾಯಿತು ಏನು ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭದ್ರಾ ವಿದ್ಯಾಳನ್ನು ಪೂಜೆ ಮಾಡಿ ಮನೆ ಕರ್ಕೊಂಡು ಬರಬೇಕಾಗಿದೆ. ಬಿಕಾಸ್ ಮನೆಗೆ ದಿನ ಬಂದವರು ಬರ್ತಿದ್ದಾರೆ. ದಿನ ಬಂದವರು ಬರ್ತಿರೋದ್ರಿಂದಾಗಿ ಇಲ್ಲಿ ಶಿವರಾಮೇಗೌಡರು ಮನೆಯವರ ಒಂದು ಸಮಸ್ಯೆಗಳು ಯಾರಿಗೂ ಕೂಡ ಗೊತ್ತಾಗಬಾರ್ದು, ಮನೇಲಿ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಭದ್ರನಿಗೆ ಮನೆಯಿಂದ ಆಚೆ ಹೋಗಿರೋ ಮೂವರು ಕೂಡ ಮನೆ ಒಳಗಡೆ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಭದ್ರ ತನ್ನ ಹೆಂಡತಿ ವಿದ್ಯಾ ಹತ್ರ ಹೋಗ್ತಾರೆ. ವಿದ್ಯೆಗೆ ಆಲ್ರೆಡಿ ಗೊತ್ತಿರುತ್ತೆ ಮಾವ ಈ ರೀತಿ ಹೇಳ್ತಾರೆ ಅಂತ. ಹಾಗಾಗಿ ಭದ್ರನ ಸ್ವಲ್ಪ ಗೋಳಿಕೋಬೇಕು ಅನ್ನೋ ಕಾರಣಕ್ಕೆ ಯಾಕೆ ಏನು ನಾನು ಯಾಕೆ ಬರಬೇಕು ಹಾಗೆ ಹೀಗೆ ಅಂತೆಲ್ಲ ವಿಚಾರ ಮಾಡ್ತಿದ್ದಾಳೆ. ಇಲ್ಲಿ ಭದ್ರ ಅಪ್ಪಯ್ಯ ಹೇಳಿದ್ದಾರೆ, ಅದೇ ಕಾರಣಕ್ಕೆ ಮನೆಗೆ ನೆಂಟರು ಬರ್ತಿದ್ದಾರೆ, ಅವ್ರಿಗೆ ನಮ್ಮ ವಿಷಯ ಗೊತ್ತಾಗಬಾರ್ದು, ಹಾಗಾಗಿ ನಿನ್ನನ್ನು ಮನೆ ಕರ್ಕೊಂಡು ಹೋಗ್ತದೆ ನೀ ಬಾ ಅಂತ ಹೇಳ್ತಾರೆ. ಪ್ರೀತಿಯಿಂದ ಕರೆದ್ರಷ್ಟೇ ಬರುವುದು ಅಂತ ಹೇಳ್ತಾಳೆ. ಹಾಗಾಗಿ ಪ್ರೀತಿಯಿಂದನೂ ಕೂಡ ವಿದ್ಯಾಳನ್ನು ಕರೀತಾರೆ ಭದ್ರ. ಈ ಕಡೆ ವಿದ್ಯಾ ಕರೀತಿದ್ದಾಗಿದೆ ತುಂಬ ಅಂದರೆ ತುಂಬ ಖುಷಿ ಆಗಿಬಿಡುತ್ತೆ. ತದನಂತರ ಮಾವಯ್ಯ ಹೇಳ್ತಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ 3 ದಿನಕ್ಕೋಸ್ಕರ ಬರ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾಳೆ. ನಂತರ ಇಲ್ಲಿ ಚಂಪಾ ಹತ್ರ ಕೂಡ ಬಂದು ಚಂಪಾ ನೀನು ಬಂದ್ಬಿಡು ಅಂತ ಹೇಳಿ ಭದ್ರ ಹೋಗ್ಬಿಡ್ತಾರೆ. ನಂತರ ಇಲ್ಲಿ ಭದ್ರ ಹೋಗ್ತಿದ್ದಾಗೇನೆ ಇಲ್ಲಿ ಚಂಪಾ ಅಕ್ಕ ನಿನಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿತ್ತಲ್ವಾ ಮಾವಯ್ಯ ಕರಿಯೋಕೆ ಹೇಳಿದ್ದಾರೆ ಅಂತ, ಆದರೂ ಕೂಡ ಏನಕ್ಕ ಇಷ್ಟೊಂದೆಲ್ಲ ಗೋಳಿಕೊಂಡ್ಬಿಟ್ಟೆ ಅಂತ ಹೇಳಿ ಕೇಳಿದಾಗ ಹೌದಲ್ವಾ ಗೋಳಿಕೊಳ್ಳೇಬೇಕಲ್ವಾ, ಗೌಡ್ರನ್ನ ಗೋಳಿಕೊಳ್ಳೋದು ತುಂಬ ಚೆಂದ ಇರುತ್ತೆ ಅಂತ ಹೇಳಿ ವಿದ್ಯಾ ಹೇಳ್ತಾರೆ. ಕೊನೆಗೂ ಕೂಡ ಇಲ್ಲಿ ಮನೆಯವರು ಎಲ್ಲರೂ ಕೂಡ ದಿನ ಬಂದು ಅವರು ಫ್ಯಾಮಿಲಿ ಬರುತ್ತೆ ಅಂತ ವೇಟ್ ಮಾಡ್ತಿದ್ರೆ ಈತ ಕಡೆ ಈಶ್ವರಿ ಹತ್ರ ಅವರ ಮಗಳು ಚಿತ್ರ ಹೋಗಿದೆ. ಏನವ ಈ ರೀತಿ ಆಗೋಯ್ತು, ಮನೆಯಿಂದ ಆಚೆ ಇರಬೇಕಾಗಿರೋ 3 ಅಡಿ ಮನೆ ಒಳಗಡೆ ಬರೋ ಹಾಗೆ ಆಗೋಯ್ತಲ್ಲ. ಆ ಚಂಪಾ ಕೂಡ ಏನಿದಲ್ಲ, ಏನು ಅಂದ್ಕೊಂಡ್ರು, ಏನೇ ಬುದ್ಧಿ ಓಡಿಸಿದ್ರು ಯಾವುದು ಕೂಡ ಕೆಲಸ ಮಾಡ್ತಾನೆ ಇಲ್ವಲ್ಲ ಅಂತ ಹೇಳೋದಕ್ಕೆ ಬುದ್ಧಿ ಏನು ರಾಜ್ಯನ ಹಾಳು ಅಂತ ಹೇಳ್ತದೆ. ಆದರೆ ಅದೃಷ್ಟ ಅನ್ನೋದು ಕೈ ಕೊಡ್ತಿದ್ಯಲ್ಲ, ಏನು ಮಾಡೋಕ್ಕಾಗತ್ತೆ, ನಮ್ಮ ಪರಿಸ್ಥಿತಿನೇ ಆ ರೀತಿ ಇದೆ, ಏನಾಗುತ್ತೋ ಆಗಲಿ ಬಿಡು, ಹಬ್ಬ ಮುಗಿಯೋ ತನಕ ಏನು ಮಾಡಬೇಕೋ ಮಾಡೋಣ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಚಂಪಾ ಬರ್ತಿದ್ದಾಗೆ, ಚಂಪಾ ನಿನಗೆ ಯಾವುದೇ ಕಾರಣಕ್ಕೂ ಈ ಮನೆಗೆ ಬರೋ ಯೋಗ್ಯತೆ ಇಲ್ಲ, 3 ದಿನಕ್ಕಷ್ಟೇ ಬಂದಿರೋದು, ನೆಂಟರು ಹೋಗ್ತಿದ್ದಾಗೆ ಈ ಮನೆಯಿಂದ ಪರ್ಮನೆಂಟ್ ಆಗಿ ನೀನು ಹೋಗ್ಬೇಕಾಗತ್ತ, ಯಾಕಂದ್ರೆ ನೀನು ಎಂತವಳು, ನನ್ನ ತಮ್ಮನಿಗೆ ಮೋಸ ಮಾಡಿದ್ಯಾ ನೀನು, ಹಾಗೆ ಹೀಗೆ ಅಂತ ಚಿತ್ರ ಹೇಳಿದಕ್ಕೆ ಇತ್ತ ಕಡೆ ಚಂಪಾ ನನಗೇನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತದೆ, ಯಾವುದೇ ಕಾರಣಕ್ಕೂ ನೀವು ಅನ್ಕೊಂಡಾಗೆ ಆಗೋದಿಲ್ಲ, ಈ ಮನೆಯಿಂದ ನಾನು ಹೋಗೋದಿಲ್ಲ ಅಂತ ಹೇಳಿ ಮಾತಿಗೆ ಮಾತು ಕೊಡ್ತಾಳೆ. ನೋಡಿದ್ಯವ ಮಾತೆ ಬರ್ತಿರ್ಲಿಲ್ಲ ಅವಳಿಗೆ, ಏನು ಚಂದಕ್ಕೆ ಮಾತಾಡ್ತಿದ್ದಾಳೆ, ನಮಗೆ ಇದ್ರು ಮಾತಾಡ್ತಾಳಲ್ಲ, ಎಷ್ಟು ಧೈರ್ಯ ಇರಬೇಕು ಇವಳಿಗೆ ಅಂತ ಹೇಳಿ ಚಿತ್ರ ತನ್ನ ಅವ್ವನ ಹತ್ರ ಹೇಳಿದಾಗ ಮಾತಾಡ್ತಾಳೆ. ಮಾತಾಡಲಿ ಬಿಡು, ಇದೆಲ್ಲ ವಿದ್ಯಾ ಕೊಟ್ಟಿರೋ ಟ್ರೈನಿಂಗು, ಆ ವಿದ್ಯಾ ಜೊತೆ ಸೇರಿಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ದಾಳೆ, ಇನ್ನು ಎಷ್ಟು ದಿನ ಮಾತಾಡ್ಬೋದು, ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಒಂದು 3 ದಿನ ಆದಮೇಲೆ ಯಾವುದೇ ಕಾರಣಕ್ಕೂ ಇವರಿಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ಮಾತಾಡಲಿ ಮನೆಯಿಂದ ಆಚೆಗೆ ಹೋಗೋ ಸ್ಥಿತಿ ಬರುತ್ತಲ್ವ, ಹೋದ ಮೇಲೆ ಏನು ಮಾಡಬೇಕು ಇವ್ರಿಗೆಲ್ಲ, ಹೇಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಈಶ್ವರಿ ಹೇಳ್ತಾರೆ. ನಂತರ ಎಲ್ಲರೂ ಕೂಡ ದಿನ ಬಂದು ಫ್ಯಾಮಿಲಿ ಬರುತ್ತೆ ಅಂತ ವೇಟ್ ಮಾಡ್ತಿರ್ತಾರೆ. ಕೊನೆಗೂ ಅವರ ಫ್ಯಾಮಿಲಿ ಬಂದೇ ಬಿಡುತ್ತೆ. ಬರ್ತದಾಗೆ ತುಂಬಾನೇ ವಾಮ್ಲಿ ಎಲ್ಲರನ್ನ ಕೂಡ ವೆಲ್ಕಮ್ ಮಾಡ್ತಾರೆ. ನಂತರ ಇಲ್ಲಿ ದಿನ ಬಂದು ಅವರು ತನ್ನ ಸೊಸೆ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾರೆ, ನನ್ನ ದೊಡ್ಡ ಮಗನ ಮಗ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾರೆ ವಿವೇಕ್ರನ್ನ. ನಂತರ 2ನೇ ಮಗನ ಮಗಳು ಅಂತ ಸುರಭಿಯನ್ನ ಪರಿಚಯ ಮಾಡಿಕೊಡ್ತಾರೆ. ನಮ್ಮದು ಒಂದು ತುಂಬಿದ ಕುಟುಂಬ, ನನಗೆ 2 ಗಂಡು ಮಕ್ಕಳಿದ್ದಾರೆ ಅಂತ ಹೇಳ್ತಾರೆ. ಜೊತೆಗೆ ಮೊದಲನೇ ಮಗನೇ ಎಲ್ಲವನ್ನ ಕೂಡ ನೋಡ್ಕೊಳ್ಳೋದು ಅಂದಾಗ, ಹಾಗಿದ್ರೆ ನೀವು ಎಲ್ಲಾನು ಒಬ್ಬನೇ ಮಗನಿಗೆ ಆಸ್ತಿ ಎಲ್ಲ ಕೊಟ್ಬಿಟ್ಟ ಅಂತ ಸಾವಿತ್ರಿ ಅವರು ಹೇಳಿದಾಗ, ಅಯ್ಯೋ ಆಸ್ತಿ ವಿಷಯ ಎಲ್ಲಮ್ಮ ಬರುತ್ತೆ, ಇದು ಅಧಿಕಾರ ಅಷ್ಟೇ, ಅಧಿಕಾರ ಅನ್ನೋದು ಅದು ಒಂದು ಅಧಿಕಾರ ಅಂತಲ್ಲ, ಅದು ಒಂದು ಜವಾಬ್ದಾರಿಯಾಗಿ ಅವರು ತಮ್ಮ ಕರ್ತವ್ಯ ಅಂತ ಮಾಡ್ತಾರೆ. ಖಂಡಿತವಾಗ್ಲೂ ನಮ್ಮ ಎಲ್ಲ ಒಂದು ಬಿಸ್ನೆಸ್ಸನ್ನು ನೋಡ್ಕೊಳ್ಳೋದು ದೊಡ್ಡ ಮಗನೇ ಆಗಿರ್ತಾನೆ, 2ನೇವನು ಅವನಿಗೆ ಬೆನ್ನೆಲುಬಾಗಿರ್ತಾನೆ, ಅದೇ ರೀತಿ ಮೊದಲನೇವನು ಮಾರ್ಗದರ್ಶಕನಾಗಿರ್ತಾನೆ. ಏನೇ ಆದರೂ ಆ ಮನೇಲಿ ತೀರ್ಮಾನ ಅನ್ನೋದು, ಆಯ್ಕೆ ಅನ್ನೋದು ನಂದಾಗಿರುತ್ತೆ, ಅದನ್ನು ಹೇಳುವುದಷ್ಟೇ ನನ್ನ ದೊಡ್ಡ ಮಗಂದಾಗಿರುತ್ತೆ ಅಂತ ಹೇಳ್ತಾರೆ. ನಿಜಕ್ಕೂ ಕೂಡ ನಿಮ್ಮದು ತುಂಬಿದ ಕುಟುಂಬ ನೋಡಿ ತುಂಬಾ ಖುಷಿ ಆಗತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ನಿಮ್ಮ ಒಂದು ಕುಟುಂಬ ನೋಡಿದ್ರು ಕೂಡ ತುಂಬಾ ಖುಷಿ ಆಗತ್ತೆ ಅಂತ ಹೇಳ್ತಾರೆ. ಈ ಕಡೆ ವಿದ್ಯಾ ಎಲ್ರಿಗೂ ಕೂಡ ಬಂದು ಕಾಫಿ ಮಜ್ಜಿಗೆ ಎಲ್ಲವನ್ನ ಕೂಡ ಕೊಡ್ತಾಳೆ. ಜೊತೆಗೆ ತುಂಬಿದ ಕುಟುಂಬ ಅಂತಕ್ಕಂಥದ್ದು ಇದ್ದಾಗ ಖಂಡಿತವಾಗ್ಲೂ ಆ ಕುಟುಂಬ ತುಂಬ ಚೆನ್ನಾಗಿರುತ್ತೆ. ಆದರೆ ಆ ಮನೇಲಿ ಇರ್ತಾರಲ್ವ ಹೆಣ್ಮಕ್ಳು, ಅವರ ಮನಸ್ಸುಗಳು ಚೆನ್ನಾಗಿರಬೇಕು ಅಷ್ಟೇ ಅಂತ ಹೇಳಿ ವಿದ್ಯಾ ಹೇಳಿದಾಗ, ಖಂಡಿತ ಅಮ್ಮ ನೀನು ಚಿಕ್ಕವಳಾದರೂ ಆಡಿದ ಮಾತು ತುಂಬಾ ಸ್ಪಷ್ಟವಾಗಿದೆ, ತುಂಬಾ ಕರೆಕ್ಟ್ ಆಗಿದೆ ಅಂತ ಹೇಳಿ ದಿನ ಬಂದು ಒಬ್ರು ಹೇಳ್ತಾರೆ. ನಂತರ
ನಮ್ಮ ಕುಟುಂಬದ ಮೇಲೂ ಕೂಡ ತುಂಬ ಜನ ಕೆಟ್ಟ ಕಣ್ಣುಗಳನ್ನು ಬೀರ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಅವ್ರ ಆಟ ಯಾವುದೂ ಕೂಡ ನಡೆಯುವುದಿಲ್ಲ. ಅವರ ಕೆಟ್ಟ ದೃಷ್ಟಿ ಸುಟ್ಟು ಭಸ್ಮ ಆಗಿಬಿಡುತ್ತೆ ಹೊರತು ಯಾವುದೇ ರೀತಿಯಲ್ಲೂ ಅವ್ರು ಅಂದ್ಕೊಂಡಾಗೆ ನಡೆಯುವುದಿಲ್ಲ ಅಂತ ಹೇಳಿ ವಿದ್ಯಾ ಈಶ್ವರಿಯನ್ನೇ ತಲೆಯಲ್ಲಿಟ್ಕೊಂಡು ಹೇಳ್ತಿದ್ದಾರೆ. ಈಶ್ವರಿ ಮತ್ತು ವಿದ್ಯಾ ನಡುವಿನ ಮುಖಾಮುಖಿ ಅಲ್ಲೂ ಕೂಡ ಆಗ್ತದೆ. ಜೊತೆಗೆ ಇಬ್ಬರ ಮುಖಾಮುಖಿ ಆಗೋದ್ರ ಮುಖಾಂತರನೇ ಮಾತನಾಡ್ತಾರೆ. ತದನಂತರ ಇಲ್ಲಿ ನಿಜವಾಗ್ಲೂ ಶಿವರಾಮೇಗೌಡ ನಿನ್ನ ಸೊಸೆ ಚಿಕ್ಕವಳಾಗಿದ್ರು ತುಂಬಾನೇ ಬುದ್ಧಿವಂತೆ, ಎಷ್ಟು ವಿವೇಕಯುತವಾಗಿ ಮಾತನಾಡ್ತಾಳೆ ಅಂತ ಕೂಡ ಹೇಳ್ತಾರೆ. ಜೊತೆಗೆ ಈ ಕಡೆ ಅಜ್ಜಿ ನನಗೆ ಇದು ಗಂಟ್ಲು ಕೆರೀತಿದೆ ಅಂತ ಹೇಳಿದಾಗ ಅಜ್ಜಿ ಈ ಕಷಾಯ ಮಾಡ್ಕೊಂಡು ಬರ್ತೀನಿ ಅಂತ ವಿದ್ಯಾಲಯ ಹೋಗ್ತಾಳೆ. ಆಗ ನೋಡು ಮನೆಯ ಸೊಸೆ ಈ ರೀತಿ ಓಡಾಡ್ಕೊಂಡು ಇದ್ರೆ ಆ ಮನೆ ನಂದು ಗೋಕುಲವಾಗಿರುತ್ತೆ ಅಂತ ಕೂಡ ಹೇಳ್ತಾರೆ ದೀನಬಂಧು ಅವರು. ತದನಂತರ ಇಲ್ಲಿ ವಿವೇಕ್ಗೆ ಫೋನ್ ಬರುತ್ತೆ. ವಿವೇಕ್ ಹೋಗ್ತಿದ್ದಾಗನೇ ಇಲ್ಲಿ ನಿಮ್ಮ ಮನೆಗೂ ಕೂಡ ಒಬ್ಳು ಸೊಸೆ ಬರಲಿ, ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿ ಶಿವರಾಮೇಗೌಡರು ಫ್ಯಾಮಿಲಿ ಹೇಳಿದಾಗ ಅಯ್ಯೋ ನನ್ನ ಮೊಮ್ಮಕ್ಕಂಗೆ ಮದುವೆ ಅನ್ನೋದೇ ಇಷ್ಟ ಇಲ್ಲ ಅಂತಾರೆ. ಯಾಕೆ ಪ್ರೀತಿ ಪ್ರೇಮ ಅನ್ನೋ ವಿಷಯ ಏನಾದರೂ ಇದೆಯಾ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಆ ಥರ ಏನೂ ಇಲ್ಲ, ನನ್ನ ಮಗನಿಗೆ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಅವ್ರ ಅಪ್ಪನ ಥರ, ಹಾಗಾಗಿ ಮದುವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಏನೂ ಯೋಚನೆ ಮಾಡಬೇಡಿ, ನಮ್ಮ ಮನೇಲಿ ಆಲ್ರೆಡಿ 2 ಜೋಡಿಗಳಿದ್ದಾರೆ, ಅವ್ರು ನೋಡ್ತಿದ್ದಾಗೆ ಅವ್ರಿಗೆ ಮದುವೆ ಆಗಬೇಕು ಅನಿಸ್ಬಿಡುತ್ತೆ. ನೋಡಿ ಮನೆಯಿಂದ ಹೋಗಬೇಕಾದ್ರೆ ನಾನು ಮದುವೆ ಆಗ್ತೀನಿ ಅಂತ ಅವರು ಹೇಳ್ತಾರೆ. ನಾನು ಬ್ರಹ್ಮಚಾರಿ ಅಂಥದ್ರಲ್ಲಿ ನನಗೆ ಈ ಜೋಡಿಗಳು ನೋಡಿ ಮದುವೆ ಆಗಬೇಕು ಅನಿಸ್ಬಿಟ್ಟಿದೆ ಅಂತ ಹೇಳಿ ಕ್ವಾಟ್ಲೆ ಹೇಳ್ತಾರೆ. ಎಲ್ಲರೂ ಕೂಡ ನಗ್ತಾರೆ. ಆ ರೀತಿ ಆದರೆ ಸಾಕಪ್ಪ ಅಂತ ಹೇಳಿ ದೀನಬಂಧು ಅವರ ಫ್ಯಾಮಿಲಿ ಹೇಳುತ್ತೆ. ನಂತರ ಇಲ್ಲಿ ಶಿವರಾಮೇಗೌಡರು ಹಾಗೆ ಗೋವಿಂದೇಗೌಡರು, ಭದ್ರಾ, ಕ್ವಾಟ್ಲೆ ಎಲ್ಲರೂ ಕೂಡ ಇರ್ತಾರೆ. ಈ ಕಡೆ ಗೋವಿಂದೇಗೌಡರು ದೀನಬಂಧು ಅವರು ಮನೆಗೆ ವಾಪಸ್ ಹೋಗೋಷ್ಟರಲ್ಲಿ ಅವರ ಮೊಮ್ಮಕ್ಕಂಗೆ ಮದುವೆ ಆಗಬೇಕು ಅನ್ನೋ ಮನಸ್ಸು ಬರಬೇಕು, ಆ ರೀತಿ ನಾವೇನಾದರೂ ಮಾಡಬೇಕು ಅಂದಾಗ ಅವೆಲ್ಲ ನಮ್ಮೇನು ಸಾಧ್ಯ ಇಲ್ಲ, ಅದೇ ಏಜಲ್ಲಿ ಇರ್ತಾರಲ್ವ ಅವರಷ್ಟೇ ಮಾಡೋಕ್ಕಾಗೋದು ಅಂತ ಹೇಳಿ ಭದ್ರಾ ಅದು ನಿನ್ನ ಜವಾಬ್ದಾರಿ, ಹೇಗಾದರೂ ಮಾಡಿ ಆ ಹುಡುಗ ಮದುವೆಗೆ ಒಪ್ಕೋಬೇಕು, ಆ ರೀತಿ ನೀನು ಮಾಡಬೇಕು ಅಂತ ಜವಾಬ್ದಾರಿಯನ್ನು ಭದ್ರಂಗೆ ವಹಿಸ್ತಾರೆ. ನಂತರ ಈ ಕಡೆ ಕ್ವಾಟ್ಲೆ ಭದ್ರಾ ಅಂತಮ್ಮ ಖಂಡಿತವಾಗ್ಲೂ ಮಾವಯ್ಯ ಹೇಳಿದ್ದು ನಿನಗೇನೆ ನೆನಪಿದ್ಯಾ, ನೀನು ಮತ್ತು ಅದಕ್ಕೆ ಇಬ್ಬರು ಕೂಡ ಮೊದಲಾಗೆ ಪ್ರೀತಿಯಿಂದ ಎತ್ಕೊಂಡು ನೀನು ಅವ್ರ ಮನಸ್ಸಲ್ಲಿ ಮದುವೆ ಆಗಬೇಕು ಅನ್ನೋ ಆಸೆ ಮೂಡಿಸ್ಬೇಕು ಅಂದಾಗ ಅದೆಲ್ಲ ಸಾಧ್ಯ ಇಲ್ಲ, ಹಾಗೆ ಹಿಂಗೆ ಅಂತ ಹೇಳ್ತಾರೆ ಭದ್ರಾ. ಹೌದಾ, ಸರಿ ಆಯಿತು ಬಿಡು, ಮಾವಯ್ಯನ ಮರ್ಯಾದೆ ಏನಾಗುತ್ತೋ ಪಾಪ ಮಾವಯ್ಯ ಇವರು ಈ ಮನೆಯಿಂದ ಹೋಗೋ ಅಷ್ಟರಲ್ಲಿ ಅವರ ಮಗನಿಗೆ ಮದುವೆ ಮಾಡಿಸೋ ಆಸೆನ ಮದುವೆ ಆಗೋ ಆಸೆನ ಮೂಡಿಸ್ಬೇಕು ಅಂದ್ಕೊಂಡಿದ್ದಾರೆ, ಅವ್ರ ಮರ್ಯಾದೆ ಹೋಗುತ್ತೆ ಅಷ್ಟೇ, ಹಾಗೆ ಹೀಗೆ ಅಂದಾಗ ನೀನು ಕೂಡ ಬ್ಲ್ಯಾಕ್ ಮೇಲ್ ಮಾಡು ಹಂಗೆ ಆಗ್ಬಿಟ್ಲ ಕ್ವಾಟ್ಲೆ ಅಂತ ಹೇಳಿ ಭದ್ರವರು ಹೇಳ್ತಾರೆ. ಬ್ಲ್ಯಾಕ್ ಮೇಲ್ ಎಲ್ಲ ಅಲ್ಲ ಅಪ್ಪ, ಮಾವನ ಮರ್ಯಾದೆ ನಿನ್ನ ಕೈಲಿದೆ ಅಷ್ಟೇ ಅಂತ ಕ್ವಾಟ್ಲೆ ಹೋಗ್ಬಿಡ್ತಾರೆ. ನಂತರ ಇಲ್ಲಿ ಭದ್ರಾ ಅವರು ತನ್ನ ಹೆಂಡತಿಗೆ ಹೋಗಿದ್ದೆ ಪ್ರೀತಿಯಿಂದ ಹೂ ಮೂಡಿಸ್ತಿರ್ತಾರೆ. ಈ ಕಡೆ ತುಂಬ ಖುಷಿ ಆಗ್ಬಿಡುತ್ತೆ ವಿದ್ಯಾಗ, ಅಯ್ಯೋ ನಮ್ಮ ಭದ್ರೇಗೌಡರು ನನಗೆ ಪ್ರೀತಿಯಿಂದ ಹೂ ಮೂಡಿಸ್ತಿದ್ದಾರೆ ಅಂತ. ಅಲ್ಲೇ ವಿವೇಕ್ ಬರ್ತಾರೆ. ವಿವೇಕ್ ಬರ್ತದಾಗೆ ಸಾರಿ ಅಂತ ಹೇಳಿ ಹೋಗ್ತಾರೆ. ನಂತರ ತಗೋ ಹೂವನ್ನ ನೀನೇ ಮುಡ್ಕೋ ಅಂದಾಗ ನೀವೇ ಮುಡಿಸ್ತಿದ್ರಲ್ಲ ಅಂದಾಗ ವಿವೇಕ್ ಹೋಗ್ತಿದ್ದ ಅಲ್ವಾ, ಅದಕ್ಕೋಸ್ಕರ ಅವನ ಮುಂದೆ ನಾವು ನಾಟಕ ಮಾಡಬೇಕು, ಯಾಕಂದರೆ ಅವನಿಗೆ ಮದುವೆ ಆಗಬೇಕು ಅಂತ ಅನ್ನಿಸ್ಬೇಕು, ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡ್ತಿರೋದು ಅಂದಾಗ ವಿದ್ಯಾ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಪ್ರೀತಿಯಿಂದ ಹೇಳಿದ್ರೆ ಮಾತ್ರನೇ ನಾನು ಮಾಡೋದು, ಅದನ್ನು ಬಿಟ್ಟು ನಾಟಕ ಗಿಟ್ಕೆ ಎಲ್ಲ ಮಾಡಲ್ಲ, ಪ್ರೀತಿ ಅಷ್ಟೇ ತೋರಿಸ್ಬೇಕು ಅಂದಾಗ ನನಗೆ ನಿನ್ನ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ ಅಂತ ಹೇಳ್ತಾರೆ. ನನಗೆ ಗೊತ್ತಿದೆ ನಿಮಗೆ ಪ್ರೀತಿ ಇಲ್ವೇನೋ, ಆದರೆ ನನಗಂತೂ ಮನಸ್ಸಲ್ಲಿ ತುಂಬ ಪ್ರೀತಿ ಇದೆ, ನನಗೆಲ್ಲ ನಾಟಕ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಭದ್ರಾ ಖಂಡಿತವಾಗ್ಲೂ ವಿದ್ಯಾ ಮಾತಿಗೆ ಸಮ್ಮತಿ ಕೊಡಲೇಬೇಕಾಗಿದೆ, ಒಪ್ಕೊಳ್ಳೇಬೇಕಾಗಿದೆ. ಕೊನೆಗೂ ಕೂಡ ಇಲ್ಲಿ ವಿದ್ಯಾ ಮತ್ತು ಭದ್ರಾ ಇಬ್ಬರು ಕೂಡ ಸೇರಿಕೊಂಡು ವಿವೇಕ್ ಮನಸ್ಸಲ್ಲಿ ಪ್ರೀತಿಯನ್ನು ಮೂಡಿಸೋಕೆ ಸಿದ್ಧರಾಗ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಕ್ಷಣೆಗೆ ವೀಕ್ಷ ಮಾಡೋದನ್ನು ಮರಿಬೇಡಿ.